press the bell icon on the YouTube app and never miss another update. Hi students, so yesterday class ಅಲ್ಲಿ ನಾವು ಡೆಸಿಮಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಸೈಸ್ 5.1 ನ ಫಸ್ಟ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಈಗ ಎಕ್ಸಸೈಸ್ 5.1 ನ ರಿಮೈನಿಂಗ್ ಪ್ರಾಬ್ಲಮ್, ಸೆಕೆಂಡ್ ಮೇನ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯಾಚ್ ದ ಫಾಲೋವಿಂಗ್ 4.2, ಹೌದಲ್ವಾ? ಸೊ ಇದನ್ನು ಹೇಗೆ ರೀಡ್ ಮಾಡ್ಬೋದು? 4 ಟು 10th ಅಂತಲೂ ರೀಡ್ ಮಾಡ್ಬೋದು. 4 ಪಾಯಿಂಟ್ ಇದೆ, ಹೌದಲ್ವಾ? ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, ಅಂದರೆ 2 ಅನ್ನೋ ಸಿಂಗಲ್ ಡಿಜಿಟ್ ಇದೆ, ಹೌದಲ್ವಾ? ಇದನ್ನು ಹೇಗೆ ರೀಡ್ ಮಾಡ್ಬೋದು? 4 to 10. 4 to 10 ಹೇಗೆ? 4 to 10. ಸೊ 1 and 6 tenths, 1 and 6 tenths. ಸೊ 1 ಇದೆ, ಪಾಯಿಂಟ್ ಇದೆ, 6 tenth ಅಂದರೆ 10th ಪ್ಲೇಸಲ್ಲಿ 6 ಇದೆ, ಹೌದಲ್ವಾ? 4 10, 4 ಇದ್ದು ಟೆನ್ಸ್ ಅಂದರೆ ಏನು? 4 tenths, ಓನ್ಲಿ 4 tenths, ಓಕೆನಾ? 5 and 7 tenths, 5 and 7, 5 and 7 tenths. ಸೊ ಇಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ 4 tenths ಇದೆ, 4 tenths ಅಂದರೆ 4/10. ಸೊ ಇದನ್ನು ಹೇಗೆ ಬರಿಬೋದು? 0.4, ಹೌದಲ್ವಾ? ಸೊ ಇಲ್ಲಿ 5 and 7 tenths ಅಂತ ಇದೆ. ಏನು? 5 and 7. 5 ಅಂದರೆ ಹೋಲ್ ಪಾರ್ಟ್ 5 ಇದೆ, 7 tenths ಅಂದರೆ 7/10. ಇದನ್ನು ಹೇಗೆ ಬರಿಬೋದು? 0.7. 5ಅನ್ನು ಆ್ಯಡ್ ಮಾಡಿದಾಗ 5.7 ಬರುತ್ತೆ. ಸೊ 5 and 7 tenths. ನೆಕ್ಸ್ಟು 3 and 2 tenths, 3 and 2 tenths. ಸೊ ಈ ಥರ ಏನು ಮಾಡಬೇಕು? ಮ್ಯಾಚ್ ಮಾಡಬೇಕು. ನೆಕ್ಸ್ಟು ಥರ್ಡ್ ಮೇನ್. ಸೊ ಥರ್ಡ್ ಮೇನ್ ಏನಿದೆ? ಥರ್ಡ್ ಮೇನ್ ಕ್ವಶನ್, ಫಾರ್ ದ ನಂಬರ್ 234.142. ಹೌ ಟು ರೀಡ್? 234.142. ರೈಟ್ ದ ಡಿಜಿಟ್ ಇನ್ ದ. ಸೊ ಏನಿದೆ ಇಲ್ಲಿ? 234.142, ಹೌದಲ್ವಾ? ಸೊ ಏನು ಮಾಡಬೇಕು? ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು? ಇಲ್ಲಿ ಈ ಪ್ಲೇಸ್ ವ್ಯಾಲ್ಯೂಯಲ್ಲಿ ಯಾವ ಡಿಜಿಟ್ ಇದೆ ಅದನ್ನು ಬರಿಬೇಕು. ಟೆನ್ಸ್ ಟಿ ಇದೆ ಅಲ್ವಾ? ಟೆನ್ಸ್ ಪ್ಲೇಸ್ ವ್ಯಾಲ್ಯೂ ಅಂದರೆ ಯಾವುದು? ಫಸ್ಟ್ ಪಾಯಿಂಟ್ ಏನು? ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ಫಸ್ಟ್ ನಂಬರ್ ಏನಾಗುತ್ತೆ? ಟೆನ್ಸ್ ಪ್ಲೇಸ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಬಿ ಥೌಸಂಡ್ಸ್. 1000 ಬರ್ದು ಏನು ಮಾಡಬೇಕು? TH ಆ್ಯಡ್ ಮಾಡಬೇಕು. THS, ಥೌಸಂಡ್ಸ್ ಪ್ಲೇಸ್. ಸೊ 1000 ಪ್ಲೇಸ್ ವ್ಯಾಲ್ಯೂಲಿ ಏನಿದೆ? ಫಸ್ಟು ಟೆನ್ಸ್, ಹಂಡ್ರೆಡ್ಸ್, 1000. ಸೊ 1000 ಪ್ಲೇಸ್ ವ್ಯಾಲ್ಯೂಲಿ ಯಾವ ಡಿಜಿಟ್ ಇದೆ? 2 ಇದೆ, ಹೌದಲ್ವಾ? ಹಾಗೆಯೇ ಟೆನ್ಸ್ ಪ್ಲೇಸ್. ಸೊ ಟೆನ್ಸ್ ಪ್ಲೇಸ್ ಇಲ್ಲಿ ಟೆನ್ಸ್ ಇದೆ. ಏನು? ಟೆನ್ಸ್ ಇದೆ, ಇಲ್ಲಿ ಟೆನ್ಸ್ ಇದೆ, ಹೌದಲ್ವಾ? ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಫಸ್ಟು ಪೀರಿಯಡಲ್ಲಿ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಬರೋದು ಏನು? ಒನ್ಸ್ ಆದಮೇಲೆ ಟೆನ್ಸ್, ಹೌದಲ್ವಾ? ಸೊ ಟೆನ್ಸ್ ಅಂದರೆ ಯಾವುದು? ಒನ್ಸ್ ಟೆನ್ಸ್, ಇದು 3. ಸೊ ಇದಕ್ಕೆ ತುಂಬ ಡಿಫರೆನ್ಸ್ ಇದೆ. ಇದು ಟೆನ್ಸ್, ಇದು ಟೆನ್ಸ್, ಓಕೆನಾ? ನೆಕ್ಸ್ಟು ಡಿ ಹಂಡ್ರೆಡ್ಸ್. ಏನು? ಹಂಡ್ರೆಡ್ಸ್ ಪ್ಲೇಸ್ ವ್ಯಾಲ್ಯೂ. ಸೊ 100 ಪ್ಲೇಸ್ ವ್ಯಾಲ್ಯೂಯಲ್ಲಿ ಯಾವ ಡಿಜಿಟ್ ಇದೆ? ಒನ್ಸ್, ಟೆನ್ಸ್, 100, ಹೌದಲ್ವಾ? ಹಂಡ್ರೆಡ್ಸ್ ಪ್ಲೇಸ್ ವ್ಯಾಲ್ಯೂಲಿ ಯಾವುದಿದೆ? 2 ಇದೆ, ಹೌದಲ್ವಾ? ನೆಕ್ಸ್ಟು ಹಂಡ್ರೆಡ್ಸ್. ಸೊ ಹಂಡ್ರೆಡ್ಸ್ ಪ್ಲೇಸಲ್ಲಿ ಏನಿದೆ? ಸೊ ಇದು ಹಂಡ್ರೆಡ್ಸ್, ಇದು ಹಂಡ್ರೆಡ್ಸ್. ಇಲ್ಲಿ THS ಆ್ಯಡ್ ಆಗಿದೆ, ಹೌದಲ್ವಾ? THS ಆ್ಯಡ್ ಆದರೆ ಡೆಸಿಮಲ್ ಪಾಯಿಂಟ್ನ ಏನು? ರೈಟ್ ಸೈಡ್ ಅಲ್ಲಿರೋ ಡಿಜಿಟ್ಸನ್ನು ಬರೀತಾ ಹೋಗಬೇಕು, ಓಕೆನಾ? ಸೊ ಹಂಡ್ರೆಡ್ಸ್ ಅಂದರೆ ಸೊ ಏನು ಆಗುತ್ತೆ? ಇದು ಟೆನ್ಸ್, ಇದು ಹಂಡ್ರೆಡ್ಸ್, ಓಕೆನಾ? 4. ನೆಕ್ಸ್ಟು F ಒನ್ಸ್ ಪ್ಲೇಸ್. ಸೊ ಒನ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ? 4 ಇದೆ. ಸೊ ಈ ಥರ ನಾವೇನು ಮಾಡಬೇಕು? ನಂಬರನ್ನು ಕೊಟ್ಟಾಗ ಅದ್ರ ಪ್ಲೇಸ್ ವ್ಯಾಲ್ಯೂನ ನಾವು ಈ ಥರ ಬರೀತಾ ಹೋಗಬೇಕು, ಓಕೆನಾ? ನೆಕ್ಸ್ಟ್ ಫೋರ್ತ್ ಮೇನ್, ಬಿಲ್ಡ್ ಎ ಡೆಸಿಮಲ್ ವಿತ್. ಸೊ ನಂಬರ್ ಕೊಟ್ಟಿದ್ದಾರೆ, ಏನು ಮಾಡಬೇಕು? ನಾವು ಡೆಸಿಮಲ್ ನಂಬರನ್ನು ಬಿಲ್ಡ್ ಮಾಡಬೇಕು. ಹೇಗೆ? 6 ಇಂದ 10th ಪ್ಲೇಸ್, 3 ಇಂದ 1's ಪ್ಲೇಸ್, ಹೌದಲ್ವಾ?
ಡೆಸಿಮಲ್ ಪಾಯಿಂಟ್ ಓಕೆನಾ. ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿ ಏನು ಬರುತ್ತೆ, ಡೆಸಿಮಲ್ ಪಾರ್ಟ್ ಬರುತ್ತೆ. ಅಂದರೆ ಏನು, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಅಂತ ರೀಡ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿ ಒನ್ಸ್, ಟೆನ್ಸ್, ಹಂಡ್ರೆಡ್, ಥೌಸಂಡ್ಸ್ ಅಂತ ರೀಡ್ ಮಾಡ್ತಾ ಹೋಗಬೇಕು, ಹೌದಲ್ವಾ. ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಹೇಗೆ ರೀಡ್ ಮಾಡ್ತೀವಿ ಆ ಥರ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ಡಿಜಿಟ್ಸನ್ನು ರೀಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಏನು ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ಡಿಜಿಟ್ಸನ್ನು ಏನದಕ್ಕೆ 10 ಇದ್ದರೆ ಅದಕ್ಕೆ ಟೆನ್ಸ್ ಅಂತ ಆ್ಯಡ್ ಮಾಡಬೇಕು. 10 ಬರ್ದು THS ಅಂತ ಆ್ಯಡ್ ಮಾಡಬೇಕು. ಹಾಗೆ 100 ಬರ್ದು THS ಹಂಡ್ರೆಡ್ಸ್ ಅಂತ ಆ್ಯಡ್ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲಿ 1000 ಬರಿಬೇಕು, THS ಅಂತ ಆ್ಯಡ್ ಮಾಡಬೇಕು, ಥೌಸಂಡ್ಸ್. ಈ ಥರ THS ಬಂದರೆ ಅದು ಡೆಸಿಮಲ್ ಪಾರ್ಟ್ ಆಗುತ್ತೆ. ಅಂದರೆ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಬರಿಬೇಕು. THS ಇಲ್ದಾಗ ಏನು ಮಾಡಬೇಕು ನಾವು, ಅದು ಡೆಸಿಮಲ್ ಪಾಯಿಂಟ್ನ ಏನು ಮಾಡಬೇಕು, ಲೆಫ್ಟ್ ಸೈಡ್ ಬರಿಬೇಕು. ಈಗೇನು 6 ಇಂದ 10th ಪ್ಲೇಸ್. ಸೊ 10th ಪ್ಲೇಸಲ್ಲಿ ಅಂದರೆ TH ಇದೆ ಅಲ್ವಾ, 10th ಪ್ಲೇಸಲ್ಲಿ 6 ಬರಿಬೇಕು. 3 ಇಂದ 1's ಪ್ಲೇಸ್. ಸೊ 1's ಇದೆ ಅಲ್ವಾ, 1's ಪ್ಲೇಸಲ್ಲಿ 3 ಬರಿಬೇಕು. ಸೊ 3.6 ಡೆಸಿಮಲ್ ನಂಬರ್ ಬರೆದ್ರೆ ಏನಾಗುತ್ತೆ, ಇದು 3.6 ಆಗುತ್ತೆ. ಆನ್ಸರ್ ಏನು 3.6. ಈ ಥರ ಏನು ಜಂಬಲ್ಡ್ ಮಾಡಿ ಕೊಟ್ಟಿರ್ತಾರೆ, ನಾವೇನು ಮಾಡಬೇಕು, ಸೊ ಈ ಥರ ವರ್ಡಲ್ಲಿರುತ್ತೆ, ನಾವೇನು ಮಾಡಬೇಕು, ನಂಬರಲ್ಲಿ ಬರಿಬೇಕಾಗುತ್ತೆ, ಓಕೆನಾ, ಫಿಗರ್ಸಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು ಬಿ ಪ್ರಾಬ್ಲಮ್. 4 ಇಂದ 10th ಪ್ಲೇಸ್, 9 ಇಂದ 100th ಪ್ಲೇಸ್, 7 ಇಂದ 1's ಪ್ಲೇಸ್, 2 ಇಂದ 10's ಪ್ಲೇಸ್. ಫಸ್ಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳೋಣ, ಓಕೆನಾ. 4 ಇಂದ 10th. ಸೊ ಡೆಸಿಮಲ್ ಪಾರ್ಟ್ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಸೊ 10 ಇದ್ದು ಅದ್ರ ಮುಂದೆ THS ಅಂತ ಇದೆ, ಅದು ಡೆಸಿಮಲ್ ಪಾರ್ಟ್. 4 ಇಂದ 10th ಪಾರ್ಟ್, 10's ಫಸ್ಟ್ ಬರೋದು ಡೆಸಿಮಲ್ ಪಾರ್ಟಲ್ಲಿ 10's, ಅದಾದಮೇಲೆ 100's, ಅದಾದಮೇಲೆ 1000's, ಹೌದಲ್ವಾ. 10's ಅಂದರೆ ಸೊ 10th ಪ್ಲೇಸಲ್ಲಿ 4 ಬರೆಯೋಣ. 9 ಇಂದ 100th ಪ್ಲೇಸ್, 100 ಪ್ಲೇಸಲ್ಲಿ ಏನು ಬರಿಬೇಕು, 9 ಬರೆಯೋಣ, ಓಕೆನಾ. 7 ಇಂದ 1's ಪ್ಲೇಸ್, ಇದೇನು 1's ಅಂತ ಇದೆ, 7 ಇಂದ 1's ಪ್ಲೇಸಲ್ಲಿ ಬರೆಯೋಣ. 2 ಇಂದ 10's, ಇಲ್ಲಿ ನೋಡ್ರಿ 10's, ಇಲ್ಲಿರೋ 10's, ಇಲ್ಲಿರೋ 10's ನೋಡ್ರಿ, ಇದು 10's, ಇಲ್ಲಿ 10th, ಹಂಗಾಗ ಏನಾಗುತ್ತೆ, ನಾಲ್ಗೆ ಮಧ್ಯದಲ್ಲಿ ಬರುತ್ತೆ 10th, ಏನು 10th, ಇದು ಏನು 10's ಆಗುತ್ತೆ, ಹೌದಲ್ವಾ. 10's ಇದ್ರೆ ಏನು ಮಾಡೋಣ, ಇಲ್ಲಿ ಬರೆಯೋಣ. ಅದೇ 10th ಅಂತ ಇದ್ರೆ ಇಲ್ಲಿ ಬರಿತೀವಿ, ಹೌದಲ್ವಾ. ಪ್ರೊನೌನ್ಸಿಯೇಷನು ಡಿಫ್ರೆನ್ಸ್ ಇದೆ, ಹೌದಲ್ವಾ, ಸ್ಪೆಲ್ಲಿಂಗು ಡಿಫ್ರೆಂಟ್ ಇದೆ. ಸೊ ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು, ಯಾವುದನ್ನ ಡೆಸಿಮಲ್ ಪಾರ್ಟಲ್ಲಿ ಬರಿಬೇಕು, ಯಾವುದನ್ನ ಹೋಲ್ ಪಾರ್ಟಲ್ಲಿ ಬರಿಬೇಕಂತೇಳಿ, ಓಕೆನಾ. ಸೊ ಹಾಗಾದರೆ ಈ ವರ್ಡಿಗೆ ಡೆಸಿಮಲ್ ನಂಬರ್ ಏನು ಬರುತ್ತೆ, 27.49. ಹೌ ಟು ರೀಡ್ 27.49. ಆನ್ಸರ್ ಈಸ್ 27.49, ಹೌದಲ್ವಾ. ಸಿ ಪ್ರಾಬ್ಲಮ್, ಹೋಮ್ವರ್ಕ್ ಪ್ರಾಬ್ಲಮ್ ನೀವೇ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರಿ. ನೆಕ್ಸ್ಟು 5th ಮೇನ್. ಸೊ 5th ಮೇನ್ ಏನಿದೆ ಅಂದರೆ ನೀಟಾಗಿ ಏನು ಮಾಡಬೇಕು, ಸೊ ಇದನ್ನು ಏನು ನಂಬರಲ್ಲಿರೋ ಡೆಸಿಮಲ್ ನಂಬರ್ಸನ್ನು ರೀಡ್ ಮಾಡಿ ಅದನ್ನು ವರ್ಡ್ಸಲ್ಲಿ ಬರೀಬೇಕು. ರೀಡ್ ದ ಫಾಲೋವಿಂಗ್ ಡೆಸಿಮಲ್ಸ್ ಇನ್ ಕರೆಕ್ಟ್ ಫಾರ್ಮ್ ಆ್ಯಂಡ್ ರೈಟ್ ದೆಮ್ ಡೌನ್ ಇನ್ ವರ್ಡ್ಸ್, ಓಕೆನಾ. ಎ ಪ್ರಾಬ್ಲಮ್. ಸೊ ಏನು ಈ ಥರ ಇದೆ ನಂಬರು, ಇದನ್ನು ಹೇಗೆ ರೀಡ್ ಮಾಡ್ತೀವಿ ನಾವು, 0.03, ಏನು 0, ಫಸ್ಟ್ ಲೆಟರ್ ಆಫ್ ದಿ ವರ್ಡ್ ಶುಡ್ ಬಿ ಇನ್ ಕ್ಯಾಪಿಟಲ್, ಓಕೆನಾ. 0 ಪಾಯಿಂಟ್ ಇದೆ ಅಲ್ವಾ, 0 ಪಾಯಿಂಟ್, ಅದಾದಮೇಲೆ ಏನಿದೆ ಪಾಯಿಂಟ್, ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಡಿಜಿಟ್ಸನ್ನು ಸಪ್ರೇಟ್ಲಿ ರೀಡ್ ಮಾಡ್ತೀವಿ, ಹೌದಲ್ವಾ. 0.03. ನೆಕ್ಸ್ಟು ಬಿ ಪ್ರಾಬ್ಲಮ್. ಸೊ ಇದನ್ನು ಹೇಗೆ ರೀಡ್ ಮಾಡಬೇಕು, 0.36.
0.36 ಅಂತ ರೀಡ್ ಮಾಡಬಾರ್ದು. ಓಕೆನಾ, ಡೆಸಿಮಲ್ ಪಾರ್ಟನ್ನು ಸಪ್ರೇಟ್ಲಿ ಬಿಡಿ ಬಿಡಿಯಾಗಿ ಲೂಸ್ಲಿ ರೀಡ್ ಮಾಡಬೇಕು. ಓಕೆನಾ, 0.36 ಮತ್ತು 3 ಆ್ಯಂಡ್ 6 ಅಂತ ಬರೀಬಾರ್ದು, ಆ್ಯಂಡ್ ಸೇರಿಸಬಾರ್ದು. 3 6 ಹೌದಲ್ವಾ. ನೆಕ್ಸ್ಟ್ ಡಿ ಪ್ರಾಬ್ಲಮ್. ಸೊ ಈ ಥರ ಇದೆ ಹೌದಲ್ವಾ ನಂಬರ್. ಇದನ್ನು ಹೇಗೆ ರೀಡ್ ಮಾಡ್ತೀವಿ? 1.43 1.43 ಅಂತ ಬರೆದ್ರೂ ರಾಂಗ್ ಆಗುತ್ತೆ. 1.4 ಆ್ಯಂಡ್ 3 ಅಂತ ಬರೆದ್ರೂ ರಾಂಗ್ ಆಗುತ್ತೆ. ಹೇಗೆ ಬರಿಬೇಕು? 1.43. ಓಕೆನಾ. ನೆಕ್ಸ್ಟ್ ಈ ಪ್ರಾಬ್ಲಮ್. ಸೊ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ 2 ಡಿಜಿಟ್ ಇದೆ. ಇದನ್ನು ಹೇಗೆ ರೀಡ್ ಮಾಡಬೇಕು? ಹೋಲ್ ನಂಬರ್ ರೀಡ್ ಮಾಡಬೇಕು. 42. ಏನು 40 ಸ್ಪೆಲ್ಲಿಂಗ್ ಹೇಗೆ ಬರೀತೀರಾ? ಈ ಥರ 42.36 ಹೌದಲ್ವಾ. ನೆಕ್ಸ್ಟ್ ಜಿ ಪ್ರಾಬ್ಲಮ್. 7.816 ಹೇಗೆ ರೀಡ್ ಮಾಡಬೇಕು? 7.816. ಸಪೋಸ್ ನೀವು 7.816 ಅಂತ ರೀಡ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. 7.816 ಓಕೆನಾ. ಈ ಥರ ರೀಡ್ ಮಾಡಬೇಕು. ಸೊ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಪೇಸ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲೇ ಬರೀಬೇಕು. ಓಕೆನಾ. ನೆಕ್ಸ್ಟು ಸಬ್ ಹೆಡ್ಡಿಂಗ್ ಕನ್ವರ್ಟಿಂಗ್ ಫ್ರ್ಯಾಕ್ಷನ್ಸ್ ಇಂಟು ಡೆಸಿಮಲ್ಸ್. ಏನು ಕನ್ವರ್ಟಿಂಗ್ ಫ್ರ್ಯಾಕ್ಷನ್ಸ್ ಇಂಟು ಡೆಸಿಮಲ್ಸ್. ಫ್ರ್ಯಾಕ್ಷನ್ಸನ್ನು ಏನು ಮಾಡಬೇಕು? ಡೆಸಿಮಲ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಆದರೆ ಕೊಟ್ಟಿರೋ ಫ್ರ್ಯಾಕ್ಷನ್ಸ್ ಹೇಗಿದೆ ಅದನ್ನು ನಾವೇನು ಮಾಡಬೇಕು? ಫಸ್ಟ್ ಅಬ್ಸರ್ವ್ ಮಾಡಬೇಕು. ಕೊಟ್ಟಿರೋ ಫ್ರ್ಯಾಕ್ಷನ್ಸ್ ಹೇಗಿದೆ ಅಂತೇಳಿ. ಓಕೆನಾ. ಕನ್ವರ್ಟಿಂಗ್ ಡೆಸಿಮಲ್ಸ್ ಇಂಟು ಕನ್ವರ್ಟಿಂಗ್ ಫ್ರ್ಯಾಕ್ಷನ್ಸ್ into decimals. So fractions with denominator 10, 100 and 1000. So ಇಲ್ಲಿ ನೋಡ್ರಿ 4/10, 16/10, 253/10, 1349/10. ಓಕೆನಾ. ಸೊ ಹೇಗಿದೆ? ಸೊ ಇದನ್ನು ತುಂಬ ಈಸಿ ಇದೆ. ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ಯಾವುದೇ ಒಂದು ಫ್ರ್ಯಾಕ್ಷನನ್ನು ನೀವು ಡೆಸಿಮಲಿಗೆ ಕನ್ವರ್ಟ್ ಮಾಡ್ಬೋದು, ಡೆಸಿಮಲನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. ಓಕೆನಾ. ಓಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 1.10 ಇದೆ ಹೌದಲ್ವಾ. 4.10. ಸೊ ಇಲ್ಲಿ ಕೊಟ್ಟಿರೋ 4 ಎಕ್ಸಾಂಪಲನ್ನು ಅಬ್ಸರ್ವ್ ಮಾಡಿರಿ. ನ್ಯೂಮರೇಟ್ರಲ್ಲಿ 1 ಡಿಜಿಟ್ ಇದೆ, ಡಿನಾಮಿನೇಟ್ರಲ್ಲಿ 10 ಇದೆ ಹೌದಲ್ವಾ. ಇಲ್ಲೆಲ್ಲ ಡಿನಾಮಿನೇಟ್ರ್ 10 ಇದೆ. ಸೇಮ್ ಏನಿದೆ ಎಲ್ಲ ಫ್ರ್ಯಾಕ್ಷನ್ಸಲ್ಲಿ ಡಿನಾಮಿನೇಟ್ರ್ ಏನಿದೆ 10 10 10 10 ಇದೆ. ಆದರೆ ನ್ಯೂಮರೇಟ್ರಲ್ಲಿ ಡಿಜಿಟ್ಸ್ ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 1 2 3 ಡಿಜಿಟ್ ಇದೆ, ಇಲ್ಲಿ 1 2 3 4 ಡಿಜಿಟ್ ಇದೆ ಹೌದಲ್ವಾ. ಸೊ ಇಲ್ಲಿ ಏನು ಡಿನಾಮಿನೇಟರ್ 10 ಇದ್ದಾಗ, ಸೊ ಮೇಲೆ ನ್ಯೂಮರೇಟ್ರಲ್ಲಿ ಎಷ್ಟೇ ಡಿಜಿಟ್ ಇರಲಿ, ಡಿನಾಮಿನೇಟ್ರ್ ಮಾತ್ರ 10 ಇದ್ದಾಗ, ಫ್ರ್ಯಾಕ್ಷನ್ಸಲ್ಲಿ ಡಿನಾಮಿನೇಟರ್ 10 ಇದ್ದಾಗ, ಸೊ ಇದನ್ನು ನಾವು ಈಸಿಯಾಗಿ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ ಕನ್ವರ್ಟ್ ಮಾಡ್ಬೋದಪ್ಪ ಅಂದರೆ, ಇಲ್ಲಿ 4 ಇದೆ ಹೌದಲ್ವಾ. ಸೊ ಈ 4ಅನ್ನು ಬರಿಬೇಕು. ನ್ಯೂಮರೇಟ್ರಲ್ಲಿ 4 ಇದೆ, 4ಅನ್ನು ಬರೀರಿ. ಸೊ ಡಿನಾಮಿನೇಟ್ರಲ್ಲಿ 10 ಇದೆ, 1 ಫಾಲೋಡ್ ಬೈ 1 0. ಸೊ 1 ಆದಮೇಲೆ ಎಷ್ಟು 0 ಇದೆ? 1 0 ಇದೆ ಹೌದಲ್ವಾ. ಸೊ ಅಂದರೆ 1 0 1 ಡಿಜಿಟ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು? ನ್ಯೂಮರೇಟರಲ್ಲಿರೋ ನಂಬರನ್ನು 1 ನಂಬರ್ ಅಂತ ಕೌಂಟ್ ಮಾಡಬೇಕು. ಇಲ್ಲಿ 1 ಆಗಿದ ತಕ್ಷಣ ಏನು 1 0 ಇದೆ. ಸೊ ಇಲ್ಲಿರೋ 1ಅನ್ನು ನೀವು ನೆಗ್ಲೆಕ್ಟ್ ಮಾಡಿರಿ. 1 ಆದಮೇಲೆ ಎಷ್ಟು 0 ಇದೆ ಅದನ್ನು ಕೌಂಟ್ ಮಾಡಬೇಕು. 1 ಆದಮೇಲೆ ಇಲ್ಲಿ 1 0 ಇದೆ ಅಂದರೆ ಸೊ ನ್ಯೂಮರೇಟರಲ್ಲಿರೋ ನಂಬರನ್ನು ಬರೆದಿದ್ದೀವಿ ನಾವು, ಅದು 1 ಡಿಜಿಟ್ ಆಗುತ್ತೆ. ಬರೆದು ಪಾಯಿಂಟನ್ನು ಬರೆದು 0 ಬರಬೇಕು. ಸೊ ಹೇಗೆ ರೀಡ್ ಮಾಡ್ತೀವಿ? 0.4. 4/10 ಫ್ರ್ಯಾಕ್ಷನ್ ಫಾರ್ಮ್ ಇದೆ. ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದಾಗ 0.4 ಆಯಿತು.
ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ 16/10 ಇದೆ ಹೌದಲ್ವಾ. ಸೊ ನ್ಯೂಮರೇಟರಲ್ಲಿ 16 ಇದೆ, ಈ 16 ಬರ್ಕೊಂಡ್ಬಿಡ್ರಿ. ಸೊ ಈಗ ಪಾಯಿಂಟ್ ಇಡಬೇಕು ಹೌದಲ್ವಾ. 1 ಫಾಲೋಡ್ ಬೈ 1 0. 1 ಆಗಿದ ತಕ್ಷಣ ಎಷ್ಟು 0 ಇದೆ? 1 0 ಇದೆ ಹೌದಲ್ವಾ. ಸೊ ಹಾಗಾದರೆ ರೈಟ್ ಸೈಡಿಂದ 6 ಅನ್ನೋದು 1 ಡಿಜಿಟ್ ಆಗುತ್ತೆ. ಸೊ ಹೌದಲ್ವಾ. ಸೊ 1 ಡಿಜಿಟ್ ಬಿಟ್ಟು 1 ಪಾಯಿಂಟನ್ನು ಇಡಬೇಕು. 1.6 ಏನು 1.6 ಓಕೆನಾ. ನೆಕ್ಸ್ಟ್ ಇಲ್ಲಿ 253 ಇದೆ ಎದರಲ್ಲಿ? ನ್ಯೂಮರೇಟರಲ್ಲಿ. 253 ಇದೆ, ಇದನ್ನು ಬರೆದ್ಬಿಡಿ 253 ಅಂತೇಳಿ ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು? ಡಿನಾಮಿನೇಟ್ರಲ್ಲಿ 10 ಇದೆ ಹೌದಲ್ವಾ. ಅಂದರೆ 1 ಮುಂದೆ ಎಷ್ಟು? 1 ಫಾಲೋಡ್ ಬೈ 1 0. 1 ಮುಂದೆ 1 0 ಇದೆ ಅಂದರೆ ಸೊ ಇಲ್ಲಿ ಏನು ಮಾಡಬೇಕು? ಡೆಸಿಮಲ್ ನಂಬರಲ್ಲಿ ಬರೆಯುವಾಗ ಇಲ್ಲಿ 1 0 ಇದೆ ಅಂದರೆ ರೈಟ್ ಸೈಡಿಂದ 1 ಡಿಜಿಟನ್ನು ಬಿಟ್ಟು 1 ಡಿಜಿಟ್ ಅಂದರೆ 3 ಅನ್ನೋದು 1 ಡಿಜಿಟನ್ನು ಬಿಟ್ಟು ಪಾಯಿಂಟ್ ಇಡಬೇಕು ಓಕೆನಾ. 25.3 ಹೇಗೆ ರೀಡ್ ಮಾಡಬೇಕು? 25.3. ಇದನ್ನು ಹೇಗೆ ರೀಡ್ ಮಾಡ್ತೀರಾ? 1.6 ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನ್ಯೂಮರೇಟರ್ಲಿ 1349 ಇದೆ ಹೌದಲ್ವಾ. ಡಿನಾಮಿನೇಟರಲ್ಲಿ 10 ಇದೆ ಅಂದರೆ 1 ಮುಂದೆ ಎಷ್ಟು 0 ಇದೆ? 1 0 ಇದೆ ಅಂದರೆ 1 ಡಿಜಿಟ್ ಹೌದಲ್ವಾ. ಸೊ 1 ಡಿಜಿಟ್ 9 ಅನ್ನು 1 ಡಿಜಿಟನ್ನು ಬಿಟ್ಟು ಪಾಯಿಂಟ್ ಇಡಬೇಕು ಓಕೆನಾ. ಸೊ ರೀಡ್ ಹೇಗೆ ಮಾಡ್ತೀವಿ? 100 ಪಾಯಿಂಟ್ ಇದೆ ಹೌದಲ್ವಾ. 134.9 134.9 ಈ ಥರ ನಾವೇನು ಮಾಡಬೇಕು? ಡಿನಾಮಿನೇಟರ್ 10 ಇದ್ದಾಗ ಏನು ಮಾಡಬೇಕು? ಈ ಥರ ನಾವು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೇಮ್ ಇದೇ ಎಕ್ಸಾಂಪಲ್ ತೊಗೊಳ್ತೀನಿ 4/100. ಸೊ ಇಲ್ಲಿ 10 ಇದೆ ಹೌದಲ್ವಾ, ಇಲ್ಲಿ ನಾನು ಏನು ಮಾಡ್ತೀನಿ 100. ಸೊ ನ್ಯೂಮರೇಟರಲ್ಲಿ ಇರೋ ನಂಬರ್ ಸೇಮ್ ಬರೀತಿದ್ದೀನಿ, ಡಿನಾಮಿನೇಟರಲ್ಲಿ ನಾನು ಏನು ಮಾಡ್ತಿದ್ದೀನಿ? ಚೇಂಜ್ ಮಾಡ್ತಾ ಹೋಗ್ತಿದ್ದೀನಿ. ಏನು ಮಾಡ್ತಿದ್ದೀನಿ? ಡಿನಾಮಿನೇಟರ್ನ ಏನು ಮಾಡ್ತಿದ್ದೀನಿ? 100 ಬರೀತಾ ಹೋಗ್ತಿದ್ದೀನಿ. ಸೊ ಇಲ್ಲಿ ಡಿನಾಮಿನೇಟರ್ 10 ಇತ್ತು ಹೌದಲ್ವಾ, ಇಲ್ಲಿ ಡಿನಾಮಿನೇಟರ್ 100 ಬರೀತಾ ಹೋಗ್ತಿದ್ದೀನಿ. ಸೊ ಹಾಗಾದರೆ 100ಇಂದ 4 ಡಿವೈಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಹೌದಲ್ವಾ. ಹೇಗೆ ಬರಿಬೇಕು? 4/100 ಇದೆ. ಫಸ್ಟ್ ಏನು ಮಾಡಿರಿ? ನ್ಯೂಮರೇಟರಲ್ಲಿರೋ 4 ಬರ್ಕೊಂಡ್ಬಿಡ್ರಿ ಹೌದಲ್ವಾ. ಬರ್ದಾದ್ಮೇಲೆ ಏನು ಮಾಡಿರಿ? ಸೊ ಇಲ್ಲಿ ಡಿನಾಮಿನೇಟರಲ್ಲಿ ಎಷ್ಟು ಝೀರೋಸ್ ಇದೆ? 2 zeros ಇದೆ. 1 ಫಾಲೋಡ್ ಬೈ 2 zeros. ಡಿನಾಮಿನೇಟರಲ್ಲಿ 1 ಫಾಲೋಡ್ ಬೈ 2 zeros ಅಂದರೆ 1 ಮುಂದೆ ಎಷ್ಟು zeros ಇದೆ? 2 zeros ಇದೆ. 1 ಆ್ಯಂಡ್ 2 ಡಿಜಿಟ್ ಇದೆ, 2 0 ಇದೆ. ಅವಾಗ ಏನು ಮಾಡಬೇಕು? ಆಲ್ರೆಡಿ 4 ಅನ್ನೋದು 1 ಡಿಜಿಟ್ ಇದೆ ಹೌದಲ್ವಾ. 4 ಆಲ್ರೆಡಿ 1 ಡಿಜಿಟ್ ಇದೆ. ನೆಕ್ಸ್ಟ್ ಅದ್ರ ಮುಂದೆ 0ನ ಬರೀರಿ, ಅದ್ರ 4ನ ಲೆಫ್ಟ್ ಸೈಡ್ 0ನ ಬರೀರಿ ಹೌದಲ್ವಾ. 1 2 ಡಿಜಿಟ್ ಆಯಿತು. ಈಗ 0.0 ಹೌದಲ್ವಾ. 1 ಫಾಲೋಡ್ ಬೈ 2 0. ಸೊ 1 ಆದಮೇಲೆ 2 0 ಇದೆ ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಬಂದಿದೆ ಹೌದಲ್ವಾ. 0 ಆ್ಯಂಡ್ 4 ಅನ್ನು 2 ಡಿಜಿಟ್ ಬಂದಿದೆ ಹೌದಲ್ವಾ. ಹಾಗೆ 16/100 ಹೌದಲ್ವಾ. ಸೊ ಏನು ಮಾಡಿಬಿಡ್ರಿ? 16 ಬರ್ಕೊಂಡ್ಬಿಡ್ರಿ ಓಕೆನಾ. ಸೊ ಈಗ 1 ಫಾಲೋಡ್ ಬೈ 2 0. 1 ಆದಮೇಲೆ 2 0 ಇದೆ ಹೌದಲ್ವಾ. 2 0 ಅಂದರೆ 2 ಡಿಜಿಟ್ ಇದೆ. ಈಗ ನಾವು ಡೆಸಿಮಲ್ ಪಾಯಿಂಟನ್ನ 2 ಡಿಜಿಟ್ ಬಿಟ್ಟೇ ಇಡಬೇಕು. ಯಾವ ಸೈಡಿಂದ? ರೈಟ್ ಸೈಡಿಂದ ಹೌದಲ್ವಾ. ಆಲ್ರೆಡಿ 6 ಅನ್ನೋ 1 ಡಿಜಿಟ್ ಇದೆ. ಸೊ 1 ಅನ್ನೋ ಇನ್ನೊಂದು ಡಿಜಿಟ್ ಇದೆ. ಹಾಗಾದ್ರೆ ಎಷ್ಟು ಡಿಜಿಟ್ ಆಯಿತು? 6 ಆ್ಯಂಡ್ 1 ಅನ್ನೋದು 2 ಡಿಜಿಟ್. ಇಲ್ಲಿ 1 ಆದಮೇಲೆ 2 zeros ಇದೆ. 1 2 ಪಾಯಿಂಟ್, ಅದಾದಮೇಲೆ 0ನ ಬರಿಬೋದು. 0.16 ಈ ಥರ ಬರಿಬೇಕು ಓಕೆನಾ. ಇಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ರಿ ಇಲ್ಲಿ. ಸೊ ಇಲ್ಲಿ 10 ಇದ್ದಾಗ 1 2 ಡಿಜಿಟ್ ಅಂದರೆ 1 ಆ್ಯಂಡ್ 6 2 ಡಿಜಿಟ್ ಇದೆ, ಆ ಮಿಡ್ಲಲ್ಲಿ ಪಾಯಿಂಟ್ ಬರುತ್ತೆ. ಇಲ್ಲಿ 100 ಇದ್ದಾಗ 0.16 ಓಕೆನಾ. ಈಗ ನೋಡ್ರಿ, ನ್ಯೂಮರೇಟರಲ್ಲಿ 253 ಇದೆ, ಇದನ್ನು ಹಾಗೆ ಬರೀರಿ. ಈಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ? 100 ಇದೆ. ಅಂದರೆ 1 ಬಿಟ್ಟು ಎಷ್ಟು zeros ಇದೆ? 2 zeros ಇದೆ. 1 2 zeros ಇದೆ ಹೌದಲ್ವಾ. ಸೊ ಹಾಗಾದರೆ ಇಲ್ಲಿ ಡೆಸಿಮಲ್ ನಂಬರಲ್ಲಿ ಬರೆಯುವಾಗ 2 ಡಿಜಿಟನ್ನು ಬಿಟ್ಟು ಪಾಯಿಂಟ್ ಇಡಬೇಕು. 1 2 ಡಿಜಿಟ್ ಬಿಟ್ಟು ಪಾಯಿಂಟ್. ಯಾವ ಸೈಡಿಂದ ಕೌಂಟ್ ಮಾಡ್ತಿದ್ದೀನಿ ನಾನು? ರೈಟ್ ಸೈಡಿಂದನೇ ಕೌಂಟ್ ಮಾಡ್ತಾ ಬರ್ತಿದ್ದೀನಿ. ಸೊ ನೀವೇನಾದರೂ 253ನ ಬರ್ದು 1 2 ಅಂತ ಬರ್ದು ಪಾಯಿಂಟ್ ಹಾಕಿದರೆ ಇದು ರಾಂಗ್ ಆಗುತ್ತೆ. ಇದೇನಾಗುತ್ತೆ? ರಾಂಗ್ ಆಗುತ್ತೆ ಓಕೆನಾ. ಸೊ ಯಾವಾಗಲೂ ಡೆಸಿಮಲ್ ಪಾಯಿಂಟ್ ಇಡುವಾಗ ಏನು ಮಾಡಬೇಕು? ಸೊ ಈ ಥರ ರೈಟ್ ಸೈಡಿಂದ ಇಡಬೇಕಾಗುತ್ತೆ. ನೆಕ್ಸ್ಟ್, ಸೊ ನ್ಯೂಮರೇಟರಲ್ಲಿ 1349 ಇದೆ, ಬರ್ಕೊಳ್ರಿ. ಸೊ ಈಗ 1 ಆದಮೇಲೆ 2 zeros ಇದೆ, 2 ಡಿಜಿಟ್ ಅಂತ ಕೌಂಟ್ ತೊಗೋಬೇಕು. 1 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು ಓಕೆನಾ. ಹೇಗೆ ರೀಡ್ ಮಾಡ್ತೀರಾ? 13.49. ಇದನ್ನು ಹೇಗೆ ರೀಡ್ ಮಾಡ್ತೀರಾ? 2.53 ಓಕೆನಾ. ಸೊ ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ನ್ಯೂಮರೇಟರಲ್ಲಿರೋ ನಂಬರ್ಸು ಸೇಮ್ ಬರಿತೀನಿ ನಾನು. ಸೊ ಡಿನಾಮಿನೇಟ್ರಲ್ಲಿ ಏನು ಮಾಡ್ತೀನಿ? 1000 ಬರಿತಾ ಹೋಗ್ತೀನಿ
ಸೊ 1349 ಡಿವೈಡೆಡ್ ಬೈ 1000 ಹೌದಲ್ವಾ. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ 100 ಇತ್ತು. ಸೊ ಇಲ್ಲಿರೋ ನ್ಯೂಮರೇಟರಲ್ಲಿರೋ ನಂಬರ್ಸನ್ನು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದೀನಿ. ಡಿನಾಮಿನೇಟ್ರಲ್ಲಿ ನಾನು ಏನು ಮಾಡಿದ್ದೀನಿ, 1000 ಬರಿತಾ ಹೋಗಿದ್ದೀನಿ. 1000 ಬರಿತಾ ಹೋಗಿದ್ದೀನಿ. ಈಗ ಡೆಸಿಮಲ್ ಫಾರ್ಮಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕು, ಇಲ್ಲಿ ನೋಡ್ರಿ, ಇಲ್ಲಿ 1 ಆದಮೇಲೆ ಎಷ್ಟು ಝೀರೋಸ್ ಇದೆ, 1 2 3 ಝೀರೋಸ್ ಇದೆ ಹೌದಲ್ವಾ. 1 ಆದಮೇಲೆ 3 ಝೀರೋಸ್ ಇದೆ ಅಂದರೆ ಸೊ ಡೆಸಿಮಲ್ ಪಾರ್ಟಲ್ಲಿ ನಾವು ಏನು ಮಾಡಬೇಕು, ಡೆಸಿಮಲ್ ಪಾರ್ಟ್ ಅಂದರೆ ಪಾಯಿಂಟ್ನ ರೈಟ್ ಸೈಡ್ ಡೆಸಿಮಲ್ ಪಾರ್ಟ್ ಆಗುತ್ತೆ, ಪಾಯಿಂಟ್ನ ಲೆಫ್ಟ್ ಸೈಡ್ ಏನಾಗುತ್ತೆ, ಹೋಲ್ ಪಾರ್ಟ್ ಆಗುತ್ತೆ. ಡೆಸಿಮಲ್ ಪಾರ್ಟಲ್ಲಿ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಹಾಕಬೇಕು, 3 ಡಿಜಿಟ್ ಬಿಟ್ಟು ಪಾಯಿಂಟ್ ಹಾಕಬೇಕು. ಯಾಕೆ 3 ಡಿಜಿಟ್ ಬಿಟ್ಟಿನೇ ಪಾಯಿಂಟ್ ಹಾಕಬೇಕು, ಇಲ್ಲಿ 1000ಅಲ್ಲಿ ಎಷ್ಟು ಝೀರೋಸ್ ಇದೆ, 3 ಝೀರೋಸ್ ಇದೆ ಹೌದಲ್ವಾ. ಸೊ ಹಾಗಾದರೆ ಡೆಸಿಮಲ್ ಪಾರ್ಟಲ್ಲಿ 3 ಡಿಜಿಟ್ ಬರುತ್ತೆ. ಸೊ ಏನು ಮಾಡೋಣ, 1 2 3 0 ಇದೆ ಅಂದರೆ 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾರ್ಟ್ ಬರಬೇಕು. ಆಲ್ರೆಡಿ ನ್ಯೂಮರೇಟರಲ್ಲಿ 4 ಇದೆ, 4 ಅನ್ನೋ 1 ಡಿಜಿಟ್ ಇದೆ, 2 ಡಿಜಿಟ್, 3 ಡಿಜಿಟ್, ಪಾಯಿಂಟ್. ಏನು 1 ಆದಮೇಲೆ 1 2 3 ಝೀರೋಸ್ ಇದೆ. ಸೊ ಇಲ್ಲಿ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಬಂದಿದೆ, 1 2 3. ಸೊ ಈ ಥರ ಬರೆದ್ಬಿಟ್ರೆ ಸರಿ ಅನಿಸಲ್ಲ. ಅದಕ್ಕೆ ಏನು ಮಾಡಬೇಕು, ಪಾಯಿಂಟ್ನ ಲೆಫ್ಟ್ ಸೈಡ್ ಅಂದರೆ ಹೋಲ್ ಪಾರ್ಟಲ್ಲಿ ಯಾವುದೇ ಡಿಜಿಟ್ ಇಲ್ದಾಗ ಏನು ಮಾಡಬೇಕು, 0 ಅಂತ ಬರಿಬೇಕು. ನಾವು ಏನಂತ ಬರಿಬೇಕು, 0 ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟು ಸೆಕೆಂಡ್ ನಂಬರ್ ನೋಡ್ರಿ. ಸೊ ಇಲ್ಲೂ 3 ಝೀರೋಸ್ ಇದೆ, 1 2 3 ಝೀರೋಸ್ ಇದೆ ಹೌದಲ್ವಾ. ಹಾಗಾದರೆ ಏನು ಮಾಡಬೇಕು, ಆಲ್ರೆಡಿ 16 2 ಡಿಜಿಟ್ ಇದೆ, 1 2 ಅನ್ನೋದು 2 ಡಿಜಿಟ್ ಇದೆ, ಸಾರಿ 6 and 1 ಅನ್ನೋದು 2, 6 1 ಡಿಜಿಟ್ ಆಗುತ್ತೆ, 1 ಅನ್ನೋದು ಇನ್ನೊಂದು ಡಿಜಿಟ್ ಆಗುತ್ತೆ. ಆಲ್ರೆಡಿ 2 ಡಿಜಿಟ್ ಇದೆ, 1 2 3 ಹೌದಲ್ವಾ. ಸೊ 1 ಆದಮೇಲೆ 3 ಝೀರೋಸ್ ಇದೆ, 1 2 3, 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ 0ನ ಬರೆದಿದ್ದೀನಿ, 0.016. ಇದನ್ನು ಹೇಗೆ ರೀಡ್ ಮಾಡೋಣ, 0.004. ಇದನ್ನು ಹೇಗೆ ರೀಡ್ ಮಾಡ್ತೀವಿ, 0.016. ನೆಕ್ಸ್ಟ್ ಈಗ ಏನು ಮಾಡೋಣ, ನ್ಯೂಮರೇಟರಲ್ಲಿ ಹೌದಲ್ವಾ, ಇಲ್ಲಿ ಏನು ಮಾಡೋಣ. ಸೊ ಇಲ್ಲೂ ಸಹ 3 ಡಿನಾಮಿನೇಟರಲ್ಲಿ 3 ಝೀರೋಸ್ ಇದೆ. ಹಾಗಾದರೆ 3 ಡಿಜಿಟ್ ಬಿಟ್ಟು ಏನಿದೆ, ಡೆಸಿಮಲ್ ಪಾಯಿಂಟ್ ಬರುತ್ತೆ. ಸೊ ಹಾಗಾದರೆ ನ್ಯೂಮರೇಟ್ರಲ್ಲಿ ಏನಿದೆ, 253ನ ಬರ್ಕೊಳ್ತಿದ್ದೀವಿ ಹೌದಲ್ವಾ. ಹಾಗಾದರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಬರಬೇಕು. ಯಾಕೆ 3 ಡಿಜಿಟ್ ಬಿಟ್ಟಿನ ಪಾಯಿಂಟ್ ಬರಬೇಕಂದ್ರೆ ಇಲ್ಲಿ 1000 ಇದೆ, 1000ಅಲ್ಲಿ 3 ಝೀರೋಸ್ ಇದೆ ಹೌದಲ್ವಾ. 1 2 3, 1 ಆಲ್ರೆಡಿ 3 ಡಿಜಿಟ್ ಇದೆ, 3 ಅನ್ನೋ 1 ಡಿಜಿಟ್ ಆಗುತ್ತೆ, 5 ಸೆಕೆಂಡ್ ಡಿಜಿಟ್ ಆಗುತ್ತೆ, 2 ಅನ್ನೋದು ಥರ್ಡ್ ಡಿಜಿಟ್ ಆಗುತ್ತೆ. 1 2 3 ಪಾಯಿಂಟ್ ಹೌದಲ್ವಾ, 0 ಪಾಯಿಂಟ್. ಹೌ ಟು ರೀಡ್, 0.253. ನೆಕ್ಸ್ಟ್ ಇಲ್ಲಿ ಏನು, ಇಲ್ಲಿನೂ ಸಹ 1 ಆದಮೇಲೆ 3 ಝೀರೋಸ್ ಇದೆ ಹೌದಲ್ವಾ. ಆಲ್ರೆಡಿ ನ್ಯೂಮರೇಟರಲ್ಲಿರೋ ನಂಬರನ್ನು ಬರ್ಕೊಳ್ರಿ. ಸೊ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಬರಬೇಕು, 3 ಡಿಜಿಟ್ ಬಿಟ್ಟು ಪಾಯಿಂಟ್ ಬರಬೇಕು. 1 2 3 ಪಾಯಿಂಟ್. ಆಲ್ರೆಡಿ ಇಲ್ಲಿ 3 ಡಿಜಿಟ್ ಇದೆ, 1 2 3 ಪಾಯಿಂಟ್. ಸೊ 1 more ಡಿಜಿಟ್ ಇದೆ ಹೌದಲ್ವಾ. ಹೇಗೆ ರೀಡ್ ಮಾಡ್ತೀವಿ, 1.349. ಸೊ ಇಲ್ಲಿ ಹೇಗೆ, ಇಲ್ಲಿ ಆಲ್ರೆಡಿ ನ್ಯೂಮರೇಟರಲ್ಲಿ 3 ಡಿಜಿಟ್ ಇತ್ತು, 1 2 3 ಇತ್ತು, ಪಾಯಿಂಟ್ ಹಾಕಿ 0 ಬರೆದ್ವಿ. ಇಲ್ಲಿ 4 ಡಿಜಿಟ್ ಇತ್ತು, 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಹಾಕಿದ್ವಿ ಹೌದಲ್ವಾ. ಇಲ್ಲಿ ಓನ್ಲಿ 3 ಡಿಜಿಟ್ ಇತ್ತು, 1 2 3 ಡಿಜಿಟ್ ಬರೆದು ಪಾಯಿಂಟ್ ಹಾಕಿ 0 ಬರೆದ್ವಿ. ಇಲ್ಲಿ ಓನ್ಲಿ 2 ಡಿಜಿಟ್ ಇತ್ತು, ಆದರೆ ನಾವು 3 ಡಿಜಿಟನ್ನು ಬಿಟ್ಟು ಪಾಯಿಂಟ್ ಹಾಕಬೇಕಾಗಿತ್ತು ಹೌದಲ್ವಾ. 1 2 ಅನ್ನೋ 2 ಡಿಜಿಟ್ ಇತ್ತು. ಸೊ ಇನ್ನೂ 1 ಡಿಜಿಟ್ ಇದ್ದಿದ್ದಿಲ್ಲ, 0ನ ನಾವು ಸೇರಿಸಿ ಪಾಯಿಂಟ್ ಅಂತ ಇಟ್ವಿ ಹೌದಲ್ವಾ. ಇಲ್ಲಿ ಓನ್ಲಿ 1 ಡಿಜಿಟ್ ಇತ್ತು, ಇನ್ನೂ 2 ಡಿಜಿಟ್ ನಮಗೆ ನೆಸೆಸಿಟಿ ಇತ್ತು. ಅವಾಗ ಏನು ಮಾಡಿದ್ವಿ, 4 ಬರೆದು 2 ಝೀರೋಸನ್ನು ಬರೆದಾಗ ಏನಾಯಿತು, ಇದು 2 ಡಿಜಿಟ್ ಆಯಿತು ಹೌದಲ್ವಾ. 4 ಆದಮೇಲೆ 2 ಝೀರೋಸನ್ನು ಬರೆದು ಆಮೇಲೆ ಪಾಯಿಂಟ್ ಹಾಕಿದ್ವಿ ಈ ಥರ. ಸೊ ನ್ಯೂಮರೇಟರಲ್ಲಿ ಯಾವುದೇ ನಂಬರ್ ಆಗಿರಲಿ, ಡಿನಾಮಿನೇಟರಲ್ಲಿ 10 100 1000 ಈ ಥರ ಇದ್ದಾಗ ನಾವೇನು ಮಾಡಬೇಕು, ಈ ಥರ ಈಸಿಯಾಗಿ ಫ್ರ್ಯಾಕ್ಷನ್ಸನ್ನು ನಾವೇನು ಮಾಡ್ಬೋದು. ಸೊ ಫ್ರ್ಯಾಕ್ಷನ್ಸನ್ನು ಈಸಿಯಾಗಿ ನಾವೇನು ಮಾಡ್ಬೋದು, ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೋದು. ಓಕೆನಾ. ಸೊ ಹಾಗಾದರೆ ಡೆಸಿಮಲ್ನಲ್ಲಿ ಇರೋ ನಂಬರ್ಸನ್ನು ಹೇಗೆ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತೀರಾ, ಓಕೆನಾ. ಕನ್ವರ್ಟಿಂಗ್ ಡೆಸಿಮಲ್ಸ್ ಇಂಟು ಫ್ರ್ಯಾಕ್ಷನ್ಸ್, ಕನ್ವರ್ಟಿಂಗ್ ಡೆಸಿಮಲ್ಸ್ ಇಂಟು ಫ್ರ್ಯಾಕ್ಷನ್ಸ್, ವೆರಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಸೊ ಹೈಯರ್ ಕ್ಲಾಸಲ್ಲಿ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ತುಂಬ ಇಂಪಾರ್ಟೆಂಟ್. ಓಕೆನಾ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಓಕೆನಾ. ಸೊ ಏನು, ನೆಕ್ಸ್ಟ್ ಹೆಡ್ಡಿಂಗ್ ಕನ್ವರ್ಟಿಂಗ್
ಡೆಸಿಮಲ್ಸ್ ಇಂಟು ಫ್ರ್ಯಾಕ್ಷನ್ಸ್. ಹೌದಲ್ವಾ? ಸೊ ಏನು ಹೇಗೆ ಕನ್ವರ್ಟ್ ಮಾಡೋಣ? ಸೊ 0.8 ಇದೆ, ಹಾಗೆ 0.14, 0.123. ಹೌದಲ್ವಾ? ಇದಂತೂ ತುಂಬ ಈಸಿ ಇದೆ. ಸೊ 0 ಪಾಯಿಂಟ್ ಇದೆ, ಹೌದಲ್ವಾ? ಪಾಯಿಂಟ್ನ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಿದೆ 0 ಇದೆ ಅಂದರೆ, ಸೊ ಪಾಯಿಂಟ್ ಆದಮೇಲೆ 8 ಇದೆ, ಹೌದಲ್ವಾ? ಸೊ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ನಂಬರನ್ನು ನ್ಯೂಮರೇಟರಲ್ಲಿ ಬರೀರಿ. ಸೊ ಡಿನಾಮಿನೇಟರಲ್ಲಿ ಏನು ಬರಿಬೇಕು? ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ ಡಿನಾಮಿನೇಟರಲ್ಲಿ? 1 ಡಿಜಿಟ್ ಇದೆ, ಆವಾಗ 1 ಬರೆದು ಅದ್ರ ಮುಂದೆ 10ನ ಬರಿಬೇಕು. ಓಕೆನಾ? ಪಾಯಿಂಟ್ನ ರೈಟ್ ಸೈಡಲ್ಲಿರೋ ನಂಬರನ್ನು ನ್ಯೂಮರೇಟರಲ್ಲಿ ಬರಿಬೇಕು. ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ ಅಷ್ಟು ಡಿಜಿಟನ್ನು ಕೌಂಟ್ ಮಾಡಿ ಡಿನಾಮಿನೇಟ್ರಲ್ಲಿ 1 ಬರೆದು ಅದ್ರ ಮುಂದೆ ಅಷ್ಟು ಝೀರೋಸನ್ನು ಬರಿಬೇಕು. ಈಗ ನೋಡ್ರಿ, ಇಲ್ಲಿ ಏನಿದೆ? ಇಲ್ಲಿ 0.14 ಇದೆ. ಸೊ 14 ಅನ್ನೋದನ್ನು ನ್ಯೂಮರೇಟರಲ್ಲಿ ಬರೀರಿ. ಓಕೆನಾ? ಸೊ 14 ಅನ್ನೋದು ಎಷ್ಟು ಡಿಜಿಟ್ ಆಯಿತು? 2 ಡಿಜಿಟ್ ಆಯಿತು. ಸೊ ಡಿನಾಮಿನೇಟರಲ್ಲಿ 1ಅನ್ನು ಬರೆದು 2 ಝೀರೋಸನ್ನು ಬರೀರಿ. 14/100. ಓಕೆನಾ? ಸೊ ಹಾಗೆ ಇಲ್ಲಿ ನೋಡ್ರಿ 0.123. ಸೊ ಇಲ್ಲಿರೋ ಎಕ್ಸಾಂಪಲನ್ನು ಇಲ್ಲಿ ಬರ್ಕೊಳ್ತಿದ್ದೀನಿ, ಹೌದಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ನ್ಯೂಮರೇಟರಲ್ಲಿ ಏನು ಬರೀತೀರಾ? ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ, ಅದನ್ನು ಏನು ಮಾಡಿರಿ? ನ್ಯೂಮರೇಟರಲ್ಲಿ ಬರೀರಿ. ಸೊ ಅದಾದಮೇಲೆ ಏನು ಮಾಡಬೇಕು? ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಪಾಯಿಂಟ್ ಆದಮೇಲೆ? 1 2 3 ಡಿಜಿಟ್ಸ್ ಇದೆ. 1ಅನ್ನು ಬರೆದು 1 2 3 ಝೀರೋಸನ್ನು ಬರಿ. ಈ ಥರ ನಾವೇನು ಮಾಡಬೇಕು? ಡೆಸಿಮಲ್ಸನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಸಪೋಸ್ ಈ ಥರ ಇದ್ದರೆ 8.23. ಸೊ ಇಲ್ಲಿ ಬರ್ದಿರೋ ಎಲ್ಲ ಎಕ್ಸಾಂಪಲ್ಲು ಪಾಯಿಂಟ್ನ ಲೆಫ್ಟ್ ಸೈಡ್ 0 0 0 ಅಂತ ಇದೆ. ಅವಾಗ ನೀವೇನು ಮಾಡಿದ್ರಿ? ಸೊ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ನಂಬರನ್ನು ನ್ಯೂಮರೇಟರಲ್ಲಿ ಬರೆದು ಡಿನಾಮಿನೇಟರಲ್ಲಿ ಎಷ್ಟು ಡಿಜಿಟ್ಸ್ ಇದೆ? ಇಲ್ಲಿ 1 2 3 ಡಿಜಿಟ್ಸ್ ಇದೆ, 3 ಝೀರೋಸನ್ನು ಬರೆದ್ರಿ. ಇಲ್ಲಿ 1 ಡಿಜಿಟ್ ಇದೆ, 1 ಝೀರೋ ಬರೆದ್ರಿ. ಇಲ್ಲಿ 2 ಡಿಜಿಟ್ ಇದೆ, 2 ಝೀರೋ ಬರೆದ್ರಿ. ಸೊ ಇಲ್ಲಿ ಪಾಯಿಂಟ್ನ ಲೆಫ್ಟ್ ಸೈಡ್ ನಂಬರ್ ಇದೆ, ಇಲ್ಲೆಲ್ಲ 0 ಇತ್ತು, ಇಲ್ಲಿ ನಂಬರ್ ಇದೆ. ಅವಾಗ ಏನು ಮಾಡಬೇಕು? ಈ ಪಾಯಿಂಟನ್ನ ತೆಗ್ದು 8 2 3 ಅನ್ನೋ ನಂಬರನ್ನು ಸೇರಿಸಿ ಬರಿಬೇಕು. ಏನು? ಪಾಯಿಂಟಿನ ತೆಗ್ದು 8 2 3 ಇರೋ ನಂಬರನ್ನು ಸೇರಿಸಿ ಬರಿಬೇಕು. ಡಿವೈಡೆಡ್ ಬೈ 1ಅನ್ನು ಬರೆದು ಪಾಯಿಂಟ್ನ ರೈಟ್ ಸೈಡ್ ಎಷ್ಟು ಡಿಜಿಟ್ಸ್ ಇದೆ? 1 2 ಡಿಜಿಟ್ ಇದೆ, 2 ಝೀರೋಸನ್ನು ಬರಿ. ಓಕೆನಾ? ಸೊ ಇದನ್ನು ಹೇಗೆ ಬರಿಬೋದು? ಇಲ್ಲಿ 8 ಇದೆ, ಈ 8ನ ಇಲ್ಲಿ ಬರೀರಿ. ಸೊ ಪಾಯಿಂಟ್ ಆದಮೇಲೆ 23 ಇದೆ, ಈ 23ನ ಈ ಥರ ಬರೆದು ಏನು ಮಾಡಬೇಕು? ಓಕೆನಾ? ಪಾಯಿಂಟ್ ಆದಮೇಲೆ 2 and 3 ಅನ್ನೋ 2 ಡಿಜಿಟ್ ಇದೆ. ಸೊ 1ಅನ್ನು ಬರೆದು 2 ಝೀರೋಸ್ ಬರೀರಿ. ಸೊ ಬೇಕಾದ್ರೆ ನೀವು ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇದನ್ನು ನೀವು ಇಂಪ್ರಾಪರ್ಗೆ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ ಸೇಮ್ ಬರುತ್ತೆ. 100 × 8 800, 100 × 8 800, 800 + 23 823. ಓಕೆನಾ? ಒನ್ ಮೋರ್ ಎಕ್ಸಾಂಪಲ್, 4.692. ಹೌದಲ್ವಾ? ಹೇಗೆ ಬರೆಯೋಣ? ಇಲ್ಲಿ 4.692 ಇದೆ, ಈ ಪಾಯಿಂಟನ್ನು ಬಿಟ್ಟು 4692 ಅನ್ನೋದನ್ನು ನ್ಯೂಮರೇಟರಲ್ಲಿ ಬರ್ಕೊಳ್ರಿ. ಡಿನಾಮಿನೇಟರಲ್ಲಿ ಏನು ಮಾಡಬೇಕು? ಫಸ್ಟ್ 1ಅನ್ನು ಬರೆದು ಬಿಡ್ರಿ. ಪಾಯಿಂಟ್ ಆದಮೇಲೆ ರೈಟ್ ಸೈಡ್ ಅಂದರೆ ಡೆಸಿಮಲ್ ಪಾರ್ಟಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 1 2 3 ಡಿಜಿಟ್ಸ್ ಇದೆ, 1 2 3 ಝೀರೋನ ಬರಿ. ಸೊ ಒನ್ ಮೋರ್ ಎಕ್ಸಾಂಪಲ್, 6.39. ಹೌದಲ್ವಾ? ಹೇಗೆ ಬರೀತೀರಾ? ಸೊ ಈ ಪಾಯಿಂಟನ್ನು ಬಿಟ್ಟು ನ್ಯೂಮರೇಟರಲ್ಲಿ 639 ಬರೀರಿ. ಡಿನಾಮಿನೇಟರಲ್ಲಿ ಏನು ಮಾಡಿರಿ? 1ಅನ್ನು ಬರೆದು ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ? ಪಾಯಿಂಟ್ ಆದಮೇಲೆ 1 2 ಡಿಜಿಟ್ ಇದೆ, 1 2 ಝೀರೋಸನ್ನು ಬರೀರಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇದನ್ನೇ ಎಕ್ಸಾಂಪಲ್ ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ ನೋಡ್ರಿ. 63.9. ಹೌದಲ್ವ? 9 ಇಲ್ಲಿ ಪಾಯಿಂಟ್ ಈ ಕಡೆ ಜಂಪ್ ಆಗಿದೆ. ಸೊ ಏನು ಮಾಡೋಣ? ಪಾಯಿಂಟ್ ಇದೆ, ಪಾಯಿಂಟನ್ನು ಬಿಟ್ಟು 639 ನ್ಯೂಮರೇಟರಲ್ಲಿ ಬರ್ಕೊಳ್ರಿ. ಡಿನಾಮಿನೇಟರಲ್ಲಿ ಏನು ಮಾಡಿರಿ? ಪಾಯಿಂಟ್ ಆದಮೇಲೆ 9 ಅನ್ನೋ ಒಂದು ಸಿಂಗಲ್ ಡಿಜಿಟ್ ಇದೆ, ಏನು ಮಾಡಿರಿ? ಸಿಂಗಲ್ ಝೀರೋನ ಬರಿ. ಸೊ ಈ ಥರ ನಾವೇನು ಮಾಡಬೇಕು? ಡೆಸಿಮಲ್ಸನ್ನು ಫ್ರ್ಯಾಕ್ಷನ್ಗೆ ಈ ಥರ ನಾವೇನು ಮಾಡಬೇಕು? ಕನ್ವರ್ಟ್ ಮಾಡಬೇಕು. ಸೊ ಈ ಥರ ಡೆಸಿಮಲ್ಸ್
ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡಿದ್ವಿ, ಹಾಗೆ ಫ್ರ್ಯಾಕ್ಷನ್ಸನ್ನು ಡೆಸಿಮಲ್ಸ್ಗೆ ಕನ್ವರ್ಟ್ ಮಾಡಿದ್ವಿ, ಹೌದಲ್ವಾ? ಸೊ ನಾವು ಇವತ್ತು ಏನು ಡಿಸ್ಕಸ್ ಮಾಡಿದ್ವಿ, ಎಕ್ಸಸೈಸ್ 5.1 ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿ, ಸೊ 2 ಸಬ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕನ್ವರ್ಟಿಂಗ್ ಫ್ರ್ಯಾಕ್ಷನ್ಸ್ ಇಂಟು ಡೆಸಿಮಲ್, ಕನ್ವರ್ಟಿಂಗ್ ಡೆಸಿಮಲ್ಸ್ ಇಂಟು ಫ್ರ್ಯಾಕ್ಷನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ನಾವೇನು ಮಾಡೋಣ, ಸೊ ಫ್ರ್ಯಾಕ್ಷನ್ಸನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕು, ಸೊ ನಂಬರ್ಸನ್ನು ಹೋಲ್ ನಂಬರ್ಸನ್ನು ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕು, ಆ ನಂಬರ್ಸನ್ನು ನಾವು ಸ್ಟಡಿ ಮಾಡಿದ್ವಿ, ಹೌದಲ್ವ? ಫಸ್ಟ್ ಚಾಪ್ಟರ್ ಲಾರ್ಜ್ ನಂಬರ್ಸಲ್ಲಿ ಸ್ಟಡಿ ಮಾಡಿದ್ವಿ, ಹೌದಲ್ವ? ಇಲ್ಲೂ ಸಹ ಡೆಸಿಮಲ್ಸ್ ನಂಬರ್ಸನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು, ಹೇಗೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಎಕ್ಸಸೈಸ್ 5.2 ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.